ಜಮ್ಮು ಕಾಶ್ಮೀರದ ರೌಜರಿಯಲ್ಲಿ ಪಾಕ್ನ ಅಟ್ಟಹಾಸ, ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿ. ಪಾಕಿಸ್ತಾನದ ದಾಳಿಗೆ ರೌಜರಿಯಲ್ಲಿ ಮನೆಗಳು ಧ್ವಂಸ, ಸರಣಿ ಸ್ಫೋಟಕ್ಕೆ ಹಾನಿಗೊಳಗಾದಂತ ಮನೆಗಳು. ನೋಡಿ, ಜಮ್ಮು ಕಾಶ್ಮೀರದ ರೌಜರಿಯಲ್ಲಿ ಪಾಕ್ ಅಟ್ಟಹಾಸ ಮೆರೆದಿರುವಂಥದ್ದು. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ಸ್ ಮಾಡಿರೋದು. ಪಾಕಿಸ್ತಾನದ ದಾಳಿಗೆ ರೌಜರಿಯಲ್ಲಿ ಮನೆಗಳು ಧ್ವಂಸವಾಗ್ಬಿಟ್ಟಿದೆ. ಸರಣಿ ಸ್ಫೋಟಕ್ಕೆ ಮನೆಗಳು ಹಾನಿಯಾಗ್ತಾ ಇರೋದು. ಪ್ರಮುಖವಾಗಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಇಲ್ಲಿ ದಾಳಿಯನ್ನ ಮಾಡ್ತಾ ಇದೆ. ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘಿಸ್ತಾ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಬೆಲೆ ತೆರಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಉತ್ತರ ಕೊಡಲಿಲ್ಲ ಅಂತ ಅಂದರೆ ಸಮಾಧಾನ ಅಂತೂ ಖಂಡಿತ ಇರೋದಿಲ್ಲ. ಒಮ್ಮೆ ಒಂದು ತಪ್ಪು ಮಾಡಿದ್ದಕ್ಕೆ ಇವತ್ತು ಇಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಪಾಕಿಸ್ತಾನ ಎದುರಿಸ್ತಾ ಇದೆ. ಇದೀಗ ಕೆಲವೊಂದಷ್ಟು ನಗರಗಳು, ಕೆಲವೊಂದಷ್ಟು ಪ್ಲೇಸಸ್ಗಳನ್ನೇ ಗುರಿಯಾಗಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ. ಯಾಕಂದರೆ ನೀವು ಗಮನಿಸ್ಬೋದು, ಈ ಸೆನ್ಸಿಟಿವ್ ಪ್ಲೇಸಸ್ಗಳಂತ ನಾವು ಏನು ಕರಿತೀವೋ ಅದನ್ನೇ ಇಲ್ಲಿ ಗುರಿಯಾಗಿಸ್ಕೊಂಡು ಮಾಡ್ತಾ ಇರುವಂಥದ್ದು. ಮತ್ತೆ ಮತ್ತೆ ಕೆಣಕಿಸ್ತಾ ಇರುವಂಥ ಪಾಕಿಸ್ತಾನಕ್ಕೆ ಕೂಡ ನಾವು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, ರೌಜರಿ ಅಲ್ಲಿನ ಸ್ಥಿತಿಗಳು ಹೇಗಿದೆ ಅಂತಂದರೆ, ಅಲ್ಲಿನ ಜನ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಏನಾಗುತ್ತೋ, ಹೇಗೆ ಅಟ್ಯಾಕ್ ಆಗುತ್ತೋ, ಎಲ್ಲಿಂದ ಅಟ್ಯಾಕ್ ಆಗುತ್ತೋ ಅಂತ ಯಾರು ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಇದು ನಿನ್ನೆ ಆದಂಥ ದಾಳಿಗೆ ಮನೆ ಯಾವ ರೀತಿಯಾಗಿ ಈ ಕಟ್ಟಡ ಅನ್ನುವಂಥದ್ದು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇದು ಯಾವುದೇ ನಮ್ಮ ಸೇನೆಯನ್ನು ಗುರಿಯಾಗಿಸ್ಕೊಂಡೋ ಅಥವಾ ಇನ್ನೇನೋ ಉದ್ದೇಶದಿಂದ ಮಾಡಿರೋದಲ್ಲ, ನಾಗರಿಕರನ್ನೇ ಗುರಿಯಾಗಿಸ್ಕೊಂಡು ಇದನ್ನು ಕೆಣಕೋದು ಅಂತ ಹೇಳಿದೆ ಇನ್ನೇನಂತ ಹೇಳೋದು. ನಮ್ಮ 25 ನಾಗರಿಕರನ್ನು ಗುರಿಯಾಗಿಸ್ಕೊಂಡು ಏನು ದಾಳಿ ಮಾಡಿದ್ರೋ ಅದಕ್ಕೆ ಅಲ್ವಾ ಇವತ್ತು ನಾವು ಈ ಥರದ ಕೆಲಸವನ್ನು ಮಾಡ್ತಾ ಇರೋದು. ಹಾಗಿದ್ರೂ ಪಾಕಿಸ್ತಾನ ಬುದ್ಧಿ ಕಲ್ತಂಗೆ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಅಟ್ಟಹಾಸ ಮರೆತಾ ಇದೆ. ಮನೆಗಳನ್ನು ಧ್ವಂಸ ಮಾಡ್ತಾ ಇರುವಂಥದ್ದು. ಸರಣಿ ಸ್ಫೋಟಕ್ಕೆ ಮನೆಗಳು ಹಾನಿಯಾಗಿದೆ. ಪ್ರಮುಖವಾಗಿ ಇವರ ಪ್ಲ್ಯಾನ್ ಏನು ಅಂತಂದರೆ, 3 ರಾಜ್ಯ 26 ಸ್ಥಳ ಇದೆಲ್ಲವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಕಳೆದ ರಾತ್ರಿ ಗುಳ್ಳೆನರಿ ಥರ ಪಾಕಿಸ್ತಾನ ಭಾರತದ 3 ರಾಜ್ಯಗಳನ್ನು ಟಾರ್ಗೆಟ್ ಮಾಡಿರೋದು. ಪಾಕ್ ಡ್ರೋನುಗಳಿಗೆ ಈ ಸಂದರ್ಭದಲ್ಲಿ ಮಣ್ಣು ಮುಗಿಸೋ ಕೆಲಸವನ್ನು ನಾವು ಮಾಡಿದ್ದೀವಿ. ಆದರೆ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಡ್ಯಾಮೇಜು ಆಗಿದೆ. ಕೆಲವರು ಸಾವನ್ನಪ್ಪಿರುವಂಥದ್ರ ಬಗ್ಗೆ ವರದಿ ಆಗ್ತಾ ಇದೆ. ಇನ್ನು ಕೆಲವರಿಗೆ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಪಾಪ. ಹಾಗಾಗಿ ಮನೆ ಬಿಟ್ಟು ಹೊರಗೂ ಬರ್ತಾ ಇಲ್ಲ ಯಾರೂ. जितेंद्र कुमार चड्डा। हाँ, नुकसान हो गया ये को 5:45 नुकसान हुआ ये हमारा। कायराना हरकत की है उसने। आम आदमी में कर रहा है, क्या मोहम्मदन है क्या हिंदू है, सब पे कर रहा है, क्या सरदार है, सब पे कर रहा है ये। सब जख्मी हो गए। इधर देखो 5-6 आदमी इधर जख्मी, हमारे भाई जख्मी हो गए सारे। अंदर थे, हम सोए हुए थे अभी। हाँ जी हाँ जी, पता बस धमाका हुआ है, शीशे टूट के सारे, सब नीचे आ गए, सारा लेंटर टूट गया हमारा। यो देखो उधर जाके गाड़ियां हमारी टूट गई सारी, ये देखो इधर सब गाड़ियां टूट गई हैं। जितेंद्र कुमार चड्डा। हाँ, नुकसान हो गया ये को 5:45 नुकसान हुआ ये हमारा। कायराना हरकत की है उसने। आम आदमी में कर रहा है, क्या मोहम्मदन है क्या हिंदू है, सब पे कर रहा है, क्या सरदार है, सब पे कर रहा है ये। सब जख्मी हो गए। इधर देखो 5-6 आदमी इधर जख्मी, हमारे भाई जख्मी हो गए सारे।